ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 2022-23ನೇ ಸಾಲಿನ ಮೊದಲ ಹಂತದ ಗ್ರಾಮ ಸಭೆಯು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಅಭಿವೃದ್ಧಿ ಕಾಮಗಾರಿಗಳಿಗೆ ಪಂಚಾಯಿತಿಯಲ್ಲಿ ಹಣವಿಲ್ಲ. ಆದರೂ ಗ್ರಾಮದ ಸಮಸ್ಯೆಗಳ ಬಗ್ಗೆ ಅರಿತು ಮೊದಲು ನೀರಿನ ಸಮಸ್ಯೆಯನ್ನು 90% ಬಗೆಹರಿಸಿದ್ದೇವೆ. ಈರಗೇನಹಳ್ಳಿ ಗ್ರಾಮಕ್ಕೆ ಸ್ವಂತ ಹಣದಿಂದ ನೀರಿನ ವ್ಯವಸ್ಥೆಯನ್ನ ಮಾಡಿದ್ದೇನೆ. ಎಲ್ಲಾ ಗ್ರಾಮಗಳಲ್ಲೂ ಕಸ ವಿಲೇವಾರಿ ಸಮಸ್ಯೆ ಇದ್ದು ಈ ವಿಚಾರವಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ಸಹಕರಿಸಬೇಕು. ಈ ಸ್ವತ್ತು ಆಂದೋಲನ ಮಾಡ್ತಾ ಇದ್ದು ಗ್ರಾಮಸ್ಥರು ಈ ಕಾರ್ಯಕ್ರಮಕ್ಕೆ ಸಹಕರಿಸಬೇಕಾಗಿದೆ. ಗ್ರಾಮದಲ್ಲಿ ಸಹಕಾರಿ ಬ್ಯಾಂಕ್ ನಿರ್ಮಾಣವಾಗ್ತಾ ಇದ್ದು ಗ್ರಾಮಸ್ಥರಿಗೆ ಅನುಕೂಲವಾಗಲಿದೆ ಎಂದು ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ತಿಳಿಸಿದರು. ಪಂಚಾಯತಿಗೆ ಯಾವುದು ಸೋರ್ಸ್ ಇಲ್ಲದೆ ಇರೋದ್ರಿಂದ ನಾವು ಯಾವುದನ್ನೇ ಒಂದು ಕೈಗೆಟ್ಕೊಳ್ಬೇಕಾದ್ರೆ ಸ್ವಲ್ಪ ಹಿಂದೆ ಕೊಡಬೇಕಾಗುತ್ತೆ. ಯಾಕಂದ್ರೆ ಏನು ಇಲ್ಲಿ ನಮ್ಮಲ್ಲಿ ಯಾವುದು ಹೂಡಿಕೆ ಇಲ್ಲ. ಆದ್ರೂ ನಾವು ಪ್ರತಿಯೊಂದು ಊರಿಗೂ ಎಲ್ಲಾದ್ರೂ ಏನು ಸಮಸ್ಯೆ ಇದೆ ಅಂತ ಎಲ್ಲ ತಿಳ್ಕೊಂಡು ಎಲ್ಲ ಊರಿಗೂ ನೀರಿನ ಸಮಸ್ಯೆ ಒಂದು 90% ಆದಷ್ಟು ನಾವು ಕ್ಲಿಯರ್ ಮಾಡಿದ್ದೀವಿ. ಮೋಟ್ರು, ಅಲ್ಲಿನ ಕೇಬಲ್, ಅಲ್ಲಿನ ಬೇರೆ ಏನೋ ಸಮಸ್ಯೆ ಇದ್ರು ಎಲ್ಲ ಸೇರಿಸಿ ಮಾಡಿದ್ವಿ. ಈಗ ಉಳಿದಿರುವಂಥದ್ದು ನಮ್ಮ ಹಿರಿಗೇನಹಳ್ಳಿಗೆ ಆದ್ರೂ ನಾವು ಸ್ವಂತ ನೀರನ್ನ ಒಂದು 5 ವರ್ಷದಿಂದ ಅವರಿಗೆ ಸ್ವಂತವಾಗಿ ಕೊಟ್ಟು ಅವ್ರ ಹತ್ರ ನಾವೇನೋ ಒಂದು 100 ರೂಪಾಯಿ ನಾನು ಪಂಚಾಯತಿಯಿಂದ ಪುಡಿದೇನೆ ಅವ್ರಿಗೆ ಫ್ರೀಯಾಗಿ ನಾನು ಅವ್ರಿಗೆ ನೀರು ಕೊಟ್ಟಿದ್ದೀನಿ ನನ್ನ ವೈಯಕ್ತಿಕವಾಗಿ. ಉಳಿದಾಗೆ ನಮಗೆ ಈಗ ನಮ್ಮ ಹಿರಿಯ ಮುಂದಾಜು ಹೇಳಿದ್ರು, ಏನು ಹೇಳಿದ್ರು ಅಂದ್ರೆ ಈಗ ಎಲ್ಲಾ ಊರಿಗೂ ಕಂದಾಯ ಇಲಾಖೆ ಅವ್ರಿಗೆ ಒಂದು ಸಮಸ್ಯೆ ಏನ್ ಸಮಸ್ಯೆ ಆಗಿದೆ. ಈಗ ಎಲ್ಲ ಮಶಾಣ ಅಥವಾ ಇನ್ನು ಒತ್ತುವರಿ ಆಗಿದೆ. ಆದಂತ ಮಶಾಣಗಳಿಗೂ ಒಂದು ರಸ್ತೆನೂ ಇಲ್ಲ. ಈ ತರದ್ದು ನಾವು ಆಲ್ರೆಡಿ ಈಗ ಪಂಚಾಯತಿಯಿಂದ ನಾನು ತಹಸೀಲ್ದಾರ್ ಮನವಿ ತಗೊಂಡು ಹೋಗಿದ್ದೀನಿ. ಆದ್ರೆ ಎಲ್ಲರಿಗೂ ಸಮಸ್ಯೆ ಇದೆ, ಎಲ್ಲ ಊರುಗಳಿಗೂ ಈ ಸಮಸ್ಯೆ ಇದೆ. ಇದನ್ನ ನಮ್ಮ ಕಂದಾಯ ಇಲಾಖೆಯವರು ನಮ್ಗೆ ಕೈ ಜೋಡಿಸಿ ನಮ್ಗೆ ಅದನ್ನ ಮುಂದುವರಿಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಹೇಳ್ಕೊಟ್ಟಿದ್ದೀನಿ. ಈಗ ಇಷ್ಟೊತ್ತು ಏನ್ ಹೇಳಿದ್ರೆ ಅಂದ್ರೆ ನಮ್ಮ ನ್ಯಾಷನಲೈಸ್ಡ್ ಬ್ಯಾಂಕ್ ಹಿಂದೆ ನಾವು 5 ವರ್ಷದಲ್ಲಿ ನಾವೆಲ್ಲ ಸ್ನೇಹಿತರು ಎಲ್ಲ ಇದ್ರು, ಆಗ ಗ್ರಾಮ ನಮ್ಮ ಸದಸ್ಯರಿದ್ರು. ಅದರಲ್ಲಿ ನಾವು ಒಂದು ಕೈ ಜೋಡಿಸಿ ಒಂದು ಬಿಲ್ಡಿಂಗ್ ಅಂತ ಮಾಡಿ ಎಲ್ಲ ಕಷ್ಟಪಟ್ಟು ಮಾಡಿ ಈಗ ಅಲ್ಲೇನ್ ಮಾಡಿದ್ವಿ. ಈಗ ಆಲ್ರೆಡಿ ನಾವು ನ್ಯಾಷನಲ್ ಬ್ಯಾಂಕ್ ಅಂತ ಒಂದು ಉದ್ಘಾಟನೆ ಆಗುತ್ತೆ, ಒಂದು ತಿಂಗಳಲ್ಲೇ ಆಗುತ್ತೆ. ಇದರಲ್ಲೆಲ್ಲ ಸ್ವಲ್ಪ ಪಡ್ಕೋಬಹುದು. ಇದರಲ್ಲೆಲ್ಲ ಬ್ಯಾಂಕ್ ಇದನ್ನು ಮಾಡಿಕೊಂಡು ಇದರಲ್ಲಿ ಏನೀಗ ನಮ್ಗೆ ದುಡ್ಡು ಬರುತ್ತೆ ಬರಲ್ಲ ಅಂದ್ರಲ್ಲ, ಈಗ ನಮ್ಮ ಅಕ್ಕಪಕ್ಕ ಯಾವುದು ಇಲ್ಲ, ನ್ಯಾಷನಲೈಸ್ ಬ್ಯಾಂಕ್ ಇಲ್ಲ. ಈಗ ನಮ್ಮ ಪಂಚಾಯತಿ ಮೇಲ್ಗಡೆ ಬ್ಯಾಂಕ್ ಆಗೋದ್ರಿಂದ ಎಲ್ಲ ನಮ್ಮ ಹಳ್ಳಿ ಜನಗಳಿಗೂ ಇದು ಉಪಯೋಗ ಆಗುತ್ತೆ. ಹಂಗಾಗಿ ಅದನ್ನು ಉಪಯೋಗ ಪಡ್ಕೋಬಹುದು. ಇಲ್ಲಿ ಇನ್ನ ಗ್ರಾಮಗಳಲ್ಲಿ ಇನ್ನೊಂದೇನಪ್ಪಾ ಅಂತಂದ್ರೆ ಈಗ ಈ ಸ್ವತ್ತು ಅನ್ನೋದೊಂದು ಬಂದಿದೆ. ಇದನ್ನ ಅದಕ್ಕೆ ನಾವು ಎಲ್ಲ ಸದಸ್ಯರು ನಾವು ಮಾತಾಡಿದ್ದೀವಿ. ಈಗ ಅದು ಪ್ರತಿಯೊಂದು ಊರಿನಲ್ಲೂ 2 ದಿವಸ ಅಲ್ಲಿ ನಾವು ನಮ್ಮ ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ಪ್ರತಿಯೊಂದು ಮನೆಯನ್ನು ಈ ಸ್ವತ್ತು ಆಂದೋಲನ ಅಂತ ನಾವು ಮಾಡಿ ಪ್ರತಿಯೊಂದು ಮನೆಗಳು ಅವ್ರ ಮನೆ ಬಾಗಿಲಿಗೆ ನಾವು ಹೋಗಿ ಈ ಸ್ವತ್ತನ್ನ ಕೊಡೋದನ್ನ ಅಂದ್ಕೊಂಡಿದ್ದೀವಿ. ಅದು ನಾವು ನಮ್ಮ ಆದಷ್ಟು ಎಲ್ಲರಿಗೂ ಒಂದು ಒಳ್ಳೇದಾಗಲಿ. ಆಮೇಲೆ ನಮ್ಮ ಸದಸ್ಯರುಗಳು ಏನಿದ್ದಾರೆ ಅದಕ್ಕೆ ಎಲ್ಲರನ್ನೂ ಕೈ ಜೋಡಿಸ್ಬೇಕಾಗುತ್ತೆ. ಕೈ ಜೋಡಿಸಿ ಅದನ್ನ ಆ ಸವಲತ್ತುಗಳನ್ನ ನಾವು ಪಡ್ಕೊಳ್ಬೇಕಾಗುತ್ತೆ. ಇಷ್ಟು. ಈ ಸಮಯದಲ್ಲಿ ದೇವನಹಳ್ಳಿ ಉಪವಿಭಾಗ ಪಂಚಾಯತ್ ರಾಜ್ ಇಂಜಿನಿಯರ್ ಎಇಇ ಕೃಷ್ಣಕುಮಾರ್, ದೇವನಹಳ್ಳಿ ಗ್ರಾಮೀಣ ನೀರು ಮತ್ತು ನೈರ್ಮಲ್ಯ ಎಇಇಎನ್ ಸೋಮಶೇಖರ್, ದೇವನಹಳ್ಳಿ ತಾಲೂಕು ಪಂಚಾಯಿತಿ ಮುಖ್ಯ ಲೆಕ್ಕಾಧಿಕಾರಿ ರಮೇಶ್ ರೆಡ್ಡಿ, ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿಕೆ ಮಂಜುನಾಥ್, ಉಪಾಧ್ಯಕ್ಷೆ ವಿ ದೀಪ, ಸದಸ್ಯರುಗಳಾದ ಎಂ ಮಾರೇಗೌಡ, ಸಿವೈ ಮಂಜುನಾಥ್, ಸಿಜೆ ಮುನಿಲಕ್ಷ್ಮಮ್ಮ, ಚಂದ್ರಕಲಾ, ಕೆ ಚನ್ನಕೇಶವ, ಗೌರಮ್ಮ, ಲಕ್ಷ್ಮಮ್ಮ, ಶಿವಕುಮಾರ್, ಶಿಲ್ಪಾ, ಶಾಂತಮ್ಮ, ಸಿಎನ್ ರಾಜನಂದಗೌಡ, ರತ್ನಮ್ಮ, ಲಕ್ಷ್ಮಿ, ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಪಿಡಿಒ ಗೋಪಾಲ್ ರಾವ್, ಎಎಲ್ ಪಂಚಾಯಿತಿ ಕಾರ್ಯದರ್ಶಿ ಡಿಎನ್ ಮಂಜುನಾಥ್, ಜೆಡಿಎಸ್ ಮುಖಂಡರಾದ ದಿನ್ನೂರು ಮಂಜುನಾಥ್ ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗ, ಆಶಾ ಕಾರ್ಯಕರ್ತರು ಮೊದಲ ಹಂತದ ಗ್ರಾಮ ಸಭೆಯಲ್ಲಿ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ತಮ್ಮ ಇಲಾಖೆಯಿಂದ ದೊರೆತಿರುವ ಅನೇಕ ಸೌಲಭ್ಯಗಳ ಬಗ್ಗೆ ಮಾಹಿತಿ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 2022-23ನೇ ಸಾಲಿನ ಮೊದಲ ಹಂತದ ಗ್ರಾಮ ಸಭೆಗೆ ಜ್ಯೋತಿ ಬೆಳಗಿಸಿದ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಮಾತನಾಡಿದರು.
ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಸೋಮಶೇಖರ್ ಮಾತನಾಡಿ, ರಾಷ್ಟ್ರೀಯ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಯೋಜನೆಯಿಂದ 2018ರವರೆಗೆ ವರ್ಷಕ್ಕೆ ಸುಮಾರು 20 ಕೋಟಿ ರೂಪಾಯಿಯನ್ನ ಅನುದಾನ ಬಿಡುಗಡೆಯಾಗಿದ್ದು, ಈ ಅನುದಾನದಲ್ಲಿ ಕೊಳವೆ ಬಾವಿ ಕೊರೆಸಲು, ಅವಶ್ಯಕತೆ ಇರುವ ಕಡೆ ಮೋಟಾರು, ಪಂಪ್, ವಿದ್ಯುತ್ ಸಂಪರ್ಕ ಹೀಗೆ ಯೋಜನೆಗಳನ್ನು ರೂಪಿಸಿಕೊಂಡು ಅದಕ್ಕೆ ತಕ್ಕಂತೆ ಅನುಷ್ಠಾನಗೊಳ್ಳುತ್ತಿವೆ. ಈಗ ಕೇಂದ್ರ ಸರ್ಕಾರದ ಈ ಯೋಜನೆಗಳಾಗಿ ವಿಂಗಡಣೆಯನ್ನ ಮಾಡಿ ಇವತ್ತು ಮೊದಲನೇದಾಗಿ ಗ್ರಾಮ ಪಂಚಾಯಿತಿ, ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಅವರ ಒಂದು ಗ್ರಾಮಗಳಲ್ಲಿರ್ತಕ್ಕಂಥ ಸ್ವಚ್ಛತೆ ಇರ್ಬೋದು, ಚರಂಡಿ ಕಾಮಗಾರಿ ಇರ್ಬೋದು, ರಸ್ತೆ ಕಾಮಗಾರಿ ಇರ್ಬೋದು, ಅಥವಾ ಕಾಂಕ್ರೀಟ್ ರಸ್ತೆಗಳ ಕಾಮಗಾರಿ ಇರ್ಬೋದು, ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ವಿದ್ಯುತ್ ಸಮಸ್ಯೆ ಇರ್ಬೋದು, ಲೈಟಿಂಗ್ ವ್ಯವಸ್ಥೆ ಇರ್ಬೋದು, ಈ ಎಲ್ಲವನ್ನ ಸಂಪೂರ್ಣವಾಗಿ ತಮ್ಮ ತಮ್ಮ ಗ್ರಾಮಗಳಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದಕ್ಕೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಒಂದು ಗ್ರಾಮ ಪಂಚಾಯತ್ ಅಂತ ಆಯೋಜನೆ ಮಾಡಿ ಅದಕ್ಕೆ ಪಕ್ಷಾತೀತವಾಗಿ ಆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಪ್ರತಿ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಪ್ರತಿಯೊಬ್ಬರಿಗೂ ಕೂಡ ಏನು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸಾರ್ವಜನಿಕರ ಸೇವೆಯನ್ನ ಮಾಡಬೇಕು ಅನ್ನೋ ಯೋಚನೆ ಇಟ್ಕೊಂಡು ತಾಲೂಕ್ ಪಂಚಾಯಿತಿ ಮತ್ತೆ ಜಿಲ್ಲಾ ಪಂಚಾಯಿತಿ ಮತ್ತು ಶಾಸಕರು ಮತ್ತೆ ಲೋಕಸಭೆ ಈ ಒಂದು ಹಂತದಲ್ಲಿ ಪಕ್ಷದ ಚಿಹ್ನೆಯನ್ನ ಕೊಟ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಅವರು ಜಾತ್ಯತೀತವಾಗಿ ಇರಬೇಕು ಅನ್ನೋ ಉದ್ದೇಶದಿಂದ ಪಕ್ಷಾತೀತವಾಗಿ ಸಾರ್ವಜನಿಕರ ಎಲ್ಲ ಜಾತಿ ಸಮಾಜದ ವರ್ಗದ ಜನರ ಸೇವೆಯನ್ನು ಮಾಡಬೇಕು ಅಂತೇಳಿ ಆ ವ್ಯಕ್ತಿಗಳ ರೀತಿಯನ್ನೇ ಸಿಂಬಲ್ ಅನ್ನು ಕೊಟ್ಟು ಚುನಾವಣೆಯಲ್ಲಿ ಆಯ್ಕೆ ಮಾಡಿ ನಿಮ್ಮನ್ನ ಕಳಿಸ್ಕೊಡ್ತಾರೆ. ಹಾಗೆ ನಾವೇನ್ ಮಾಡ್ತಾ ಇದ್ದೀವಿ, ಎಲ್ಲ ಒಂದ್ ಕಡೆ ಅದು ಯಾವುದೇ ಸಮಾಜ ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಅವರಿಗೆ ಕುಡಿಯೋ ನೀರು ಬರೀ JDS ಕಾಂಗ್ರೆಸ್ ಬಿಜೆಪಿ ಅವರು ಕುಡಿದ್ಬಿಟ್ರೆ ಸಾಕ, ಬೇರೆಯವ್ರಿಗೆ ಯಾರಿಗೂ ನೀರು ಬೇಡವಾ? ಈ ಸಮಸ್ಯೆ ಉದ್ಭವ ಆಗಬಾರ್ದು ಅಂತೇಳಿ ಈ ಪಕ್ಷಾತೀತವಾಗಿ ಈ ಗ್ರಾಮ ಪಂಚಾಯಿತಿಯನ್ನ ಆಯ್ಕೆ ಮಾಡಿದೆ. ಗ್ರಾಮ ಪಂಚಾಯಿತಿಯಲ್ಲಿ ಚುನಾಯಿತ ಪ್ರತಿನಿಧಿಗಳ ಕರ್ತವ್ಯ ಏನು? ನಮ್ಮ ಗ್ರಾಮದಲ್ಲಿ ಪ್ರತಿಯೊಬ್ಬರಿಗೂ ಮೂಲಭೂತ ಸೌಕರ್ಯಗಳನ್ನ ತಲುಪ್ತಾ ಇದೆಯಾ, ಅಥವಾ ಸರ್ಕಾರದಲ್ಲಿ ದೊರೆತಕ್ಕಂತ ಯೋಜನೆಗಳು ಪ್ರತಿಯೊಬ್ಬ ಕುಟುಂಬಕ್ಕೂ ತಲುಪ್ತಾ ಇದೆಯಾ, ಆಶ್ರಯ ಯೋಜನೆಯಲ್ಲಿ ಬರ್ತಕ್ಕಂಥ ಮನೆಗಳು ತಲುಪ್ತಾ ಇದೆಯಾ, ಗಂಗಾ ಕಲ್ಯಾಣ ಸ್ಕೀಮ್ಗಳಲ್ಲಿ ಹಳ್ಳಿಗಳಲ್ಲಿ ಬಂದಂತ ವ್ಯವಸ್ಥೆಗಳು ಪ್ರತಿಯೊಬ್ಬರು ಸದುಪಯೋಗ ಪಡಿಸ್ಕೊಂತ ಇದ್ದಾರಾ, ಅಥವಾ ಅವರಿಗೆ ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು, ಪಿಂಚಣಿ ಯೋಜನೆಗಳಿರ್ಬೋದು, ವೃದ್ಧಾಪ್ಯ ವೇತನ ಇರ್ಬೋದು, ಗರ್ಭಿಣಿ ಸ್ತ್ರೀಯರಿಗೆ ಬಾಣಂತಿಯರಿಗೆ ಅನುದಾನ ಇರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ದೊರೆತಕ್ಕಂತ ಸಾಲ ಸೌಲಭ್ಯಗಳಿರ್ಬೋದು, ಇವೆಲ್ಲವನ್ನೂ ನಿಮಗೆ ಮಾಹಿತಿಯನ್ನು ಒದಗಿಸೋದಕ್ಕೆ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರು, ಎಲ್ಲ ಇಲಾಖೆ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿ ಪೂರ್ಣ ಮಾಹಿತಿಯನ್ನು ನಿಮಗೆ ಒದಗಿಸಬೇಕು. ಈ ಒಂದು ವ್ಯವಸ್ಥೆನ ಪಂಚಾಯತ್ ರಾಜ್ ಮೂಲಕ, ಯಾಕೆಂದ್ರೆ ಒಬ್ಬ ಪ್ರಧಾನಮಂತ್ರಿ ಆಗಿರ್ಬೋದು, ಒಬ್ಬ ಮುಖ್ಯಮಂತ್ರಿ ಆಗಿರ್ಬೋದು, ಒಬ್ಬ ಶಾಸಕರಾಗಿರ್ಬೋದು, ಪ್ರತಿ ಹಳ್ಳಿಗೂ ಮನೆ ಮನೆಗೂ ಬಂದು ಆ ಸೌಲಭ್ಯಗಳನ್ನು ಒದಗಿಸೋಕೆ ಸಾಧ್ಯ ಇಲ್ಲ ಅಂತೇಳಿ ಇವತ್ತು ಗ್ರಾಮ ಪಂಚಾಯಿತಿಯ ಮೂಲಕ ಈ ಒಂದು ವ್ಯವಸ್ಥೆಯನ್ನ ಜಾರಿಗೆ ತಂದಿರತಕ್ಕಂಥದ್ದು ನಮ್ಮ ಭಾರತದ ಪ್ರಜಾಪ್ರಭುತ್ವದ ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ಒಂದು ಉತ್ತಮವಾದಂತ ವ್ಯವಸ್ಥೆ. ಈ ವ್ಯವಸ್ಥೆ ಮೂಲಕ ಮಹಿಳೆಯರಿಗೆ ಎಲ್ಲೆಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಏನೇನು ಸೌಲಭ್ಯ ಸಿಗುತ್ತೆ ಅನ್ನೋ ಮಾಹಿತಿಯ ಕೊರತೆನೂ ಇರ್ತದೆ. ರೈತರಿಗೆ ಏನೇನು ಸರ್ಕಾರದ ಇಲಾಖೆಗಳಲ್ಲಿ ದೊರೆತಕ್ಕಂಥ ಸೌಲಭ್ಯಗಳು ತಲುಪುತ್ತೆ ಅನ್ನೋ ಮಾಹಿತಿನೂ ಕೊರತೆ ಇರ್ತದೆ. ಇದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕಾದ್ರೆ, ಅಧಿಕಾರಿಗಳು ಕೊಡುವಂತ ಮಾಹಿತಿ ನೀವು ಪಡಿಬೇಕಾದ್ರೆ ಪ್ರತಿ ಗ್ರಾಮದಲ್ಲಿ ಕನಿಷ್ಠ ಪಕ್ಷ 20 ರಿಂದ 25 ಜನ ಈ ಸಭೆಗೆ ಬರಬೇಕು. ನೀವು ಪ್ರತಿ ತಾಲೂಕು ಆಫೀಸ್ಗಿರ್ಬೋದು ಅಥವಾ ಕೃಷಿ ಇಲಾಖೆಗಿರ್ಬೋದು, ರೇಷ್ಮೆ ಇಲಾಖೆಗಿರ್ಬೋದು ಹೋಗಿ ಪ್ರತಿ ದಿವಸ ನೀವು ನಮ್ಗೆ ಏನ್ ಸೌಲಭ್ಯ ಸಿಗುತ್ತಾ ಅನ್ನೋ ಕೇಳೋದನ್ನ ನಿಮಗೆ ತಪ್ಪಬೇಕು ಅಂದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಆ ಅಧಿಕಾರಿಗಳು ಕೊಡುವಂತ ಮಾಹಿತಿಯನ್ನ ತೆಗೆದುಕೊಂಡು ಇವತ್ತು ನರೇಗಾ ಯೋಜನೆಯಲ್ಲಿ ರೈತರಿಗೆ ಯಾವ್ಯಾವ ರೀತಿ ಉಪಯೋಗಕ್ಕೆ ಹಣ ಬಿಡುಗಡೆ ಆಗ್ತದೆ, ಅದು ಯಾವ ರೀತಿ ನಿಮ್ಮ ಪಾಲೆಷ್ಟು, ಸರ್ಕಾರದ ಪಾಲೆಷ್ಟು, ಎರಡು ಶೇರ್ ಮಾಡ್ಕೊಂಡ್ರೆ ನಾವೊಂದು ಅಭಿವೃದ್ಧಿಯ ಗುರಿ ಪಥಕ್ಕೆ ಸಾಗಬಹುದಾ ಅನ್ನೋ ಸಂಪೂರ್ಣ ಮಾಹಿತಿಯನ್ನ ನಮ್ಮ ಅಧಿಕಾರಿಗಳು ನಿಮಗೆ ಹೇಳ್ಕೊಡುವಂತ ಕೆಲಸನೇ ಈ ಗ್ರಾಮ ಪಂಚಾಯಿತಿ. ಈ ಗ್ರಾಮ ಪಂಚಾಯಿತಿಯ ಪ್ರತಿ ವರ್ಷ ಕೂಡ ಆ ಪಂಚಾಯಿತಿ ವತಿಯಿಂದ ಪ್ರತಿ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲೂ ಈ ಒಂದು ಸಭೆಗಳನ್ನ ಆಯೋಜನೆ ಮಾಡಿ ಸಾರ್ವಜನಿಕರಿಗೆ ಸೌಲಭ್ಯಗಳನ್ನು ಒದಗಿಸೋದ್ರ ಮೂಲಕ ಅವರಿಗೆ ಮಾರ್ಗದರ್ಶನ ನೀಡೋದ್ರ ಮೂಲಕ ಉತ್ತಮವಾದಂತ ಪ್ರತಿ ಹಳ್ಳಿಯಲ್ಲಿಗೂ ಇವತ್ತು ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ನಾವು ಏನು ಶಾಸಕನಾಗಿ ನಾನು ಆಯ್ಕೆ ಆದ ನಂತರ ಪ್ರತಿ ಹಳ್ಳಿಯಲ್ಲಿನೂ ಸಮಸ್ಯೆಗಳು ಬಹಳಷ್ಟು ಬೆಟ್ಟದಷ್ಟು ಇತ್ತು. ಆ ಸಮಸ್ಯೆಗಳನ್ನ ಹಂತ ಹಂತವಾಗಿ
ಬರ್ತಕ್ಕಂಥ ಹಣವನ್ನ ಯಾವ ಪಂಚಾಯತಿಯಲ್ಲಿ ಅದನ್ನ ಸದುಪಯೋಗ ಪಡಿಸ್ಕೊಬೇಕಂತೇಳಿ ಹಂತ ಎಲ್ಲ ಕಂಪ್ಲೀಟ್ ಕ್ಲಿಯರ್ ಮಾಡ್ತಾ ಬರ್ತಾ ಇದ್ವಿ. ಈ ಒಂದು ಸೌಲಭ್ಯಗಳನ್ನು ತಗೊಳ್ಳೋದ್ರ ಮೂಲಕ ತಾವು ಹೆಚ್ಚಿನ ಆರ್ಥಿಕ ಸಬಲರಾಗಿ ನೀವು ಮೇಲೆ ಬರಬೇಕು ಅನ್ನೋ ಉದ್ದೇಶದಿಂದ ಸಭೆಯಲ್ಲಿ ನಾನು ನಿಮ್ಮ ಸಮಸ್ಯೆಗಳು ಇನ್ನೂ ಉಳಿಕೆ ಸಮಸ್ಯೆಗಳನ್ನು ಕೇಳಬೇಕಾಗಿತ್ತು. ಅದಕ್ಕೆ ನಾನು ಪಂಚಾಯಿತಿ ಅಧ್ಯಕ್ಷರಾದಂತಹ ನಮ್ಮ ಮಂಜುನಾಥ್ ಅವರಿಗೆ ಸೂಚನೆ ಕೊಡ್ತಾ ಇದ್ದೀನಿ. ಏನೇನು ಇಲ್ಲಿ ಇನ್ನೂ ಕಾಮಗಾರಿಗಳಿರ್ಬೋದು ಅಥವಾ ಏನೇನಿರ್ಬೋದು ಅದನ್ನ ಪೂರ್ಣವಾಗಿ ಜನರು ಅಧಿಕಾರಿಗಳ ಹತ್ರ ನೇರವಾಗಿ ಪ್ರಶ್ನೆ ಮಾಡಬಹುದು. ಅಧಿಕಾರಿಗಳು ಸೂಚನೆ ಕೊಡ್ತಾ ಇದ್ದೀನಿ. ಸುಮಾರು 201 ಹಳ್ಳಿಗಳಿಗೆ ಜಲಜೀವನ್ ಮಿಷನ್ ಇಂದ ಕುಡಿಯುವ ನೀರಿಗೆ ಈಗಾಗಲೇ ಅಪ್ರೂವಲ್ ದೊರಕಿದೆ. ಅದರಲ್ಲಿ 63 ಹಳ್ಳಿಗಳನ್ನ ನಾವು ಸರ್ವೆ ಕಾರ್ಯ ಮುಗಿಸಿ DPR ಅಪ್ರೂವಲ್ ಹೋಗಿದೆ. ಸುಮಾರು 45 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರತಿ ಮನೆಗೂ ಕೊಳಾಯಿ ನೀರನ್ನು ಅಳವಡಿಸಬೇಕಾಗಿರುವಂತಹ ವ್ಯವಸ್ಥೆ. ಮೊದಲನೇದಾಗಿ ಕುಡಿಯುವ ನೀರಿನ ಒಂದು ದೊಡ್ಡ ಸಮಸ್ಯೆ, ಅದಕ್ಕೆ ಹೆಚ್ಚಿನ ಕಾಳಜಿಯನ್ನು ಕೊಟ್ಟು ಇವತ್ತು ಬಾರಿಗೆ ಮೊದಲನೇ ಹಂತ, ಎರಡನೇ ಹಂತ, ಮೂರನೇ ಹಂತವಾಗಿ ತಗೊಂಡಿದ್ದೀರಿ. ಅದು ಚಂದ್ರಾಯಪಟ್ಟಣ ಹೋಬಳಿಯಲ್ಲಿ, ಚಂದ್ರಾಯಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೊದಲನೇ ಹಂತದಲ್ಲಿ ಇವತ್ತು ಚಂದ್ರಾಯಪಟ್ಟಣದ ದಿನ್ನೂರು, ಚೀಮಾಸ್ನಲ್ಲಿ, ಯಾಡಾಳ, ಪಾಳ್ಯ ಇಷ್ಟು ಊರುಗಳಿಗೂ ಕೂಡ 2,33,00,000 ರೂಪಾಯಿ ವೆಚ್ಚದ ಕುಡಿಯುವ ನೀರನ್ನ ಪ್ರತಿ ಮನೆಗೂ ಕೊಳಾಯಿ ಮೂಲಕ ಕೊಡೋದಕ್ಕೆ ಮಂಜೂರಾಗಿದೆ. ಆ ಒಂದು ಕಾರ್ಯವನ್ನ ಅತಿ ಶೀಘ್ರದಲ್ಲೇ ನಮ್ಮ ಅಧಿಕಾರಿಗಳು DPR ಮಾಡಿ ತಕ್ಷಣ ಹಣ ಬಿಡುಗಡೆ ಮಾಡಿ ಈ ಕಾರ್ಯವನ್ನು ಮುಗಿಸಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೀನಿ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಸೋಮಶೇಖರ್ ಮಾತನಾಡಿ, 2 ಸರ್ಕಾರದಿಂದ ಅನುದಾನಗಳನ್ನ ಬಿಡುಗಡೆ ಮಾಡ್ತಾ ಇದ್ರು. ವರ್ಷಕ್ಕೆ ನಮಗೆ ಕನಿಷ್ಠ ಅಂದ್ರೂ ಒಂದು 20 ಕೋಟಿ ಅನುದಾನ ಸಿಗ್ತಾ ಇತ್ತು ನಮಗೆ. ಈ ಕಳೆದ ಬಾರಿ, ಅದಕ್ಕೆ ಮೊದಲ ಬಾರಿ ಎಲ್ಲ ನಮಗೆ ಕೊಡ್ತಾ ಇದ್ರು. 2018ರವರೆಗೂ ನಮಗೆ ಆ ಯೋಜನೆಯಲ್ಲಿ ದುಡ್ಡು ಬರ್ತಾ ಇತ್ತು. 20 ಕೋಟಿಲಿ ನಾವೇನ್ ಮಾಡ್ತಾ ಇದ್ವಿ, ಎಲ್ಲಿ ಅವಶ್ಯಕತೆ ಕೊಳವೆ ಬಾವಿ ಇದೆ, ಮತ್ತೆ ಎಲ್ಲಿ ಕೊಳವೆ ಬಾವಿ ಕೊರೆದು ಪಂಪು ಮೋಟರ್ ಹಾಕ್ಬೇಕು, ಅಲ್ಲಿ ವಿದ್ಯುತ್ ಶಕ್ತಿ ಕನೆಕ್ಷನ್ ಕೊಡಬೇಕು, ಈ ಒಂದು ಭಾಗದಲ್ಲಿ ಎಲ್ಲೆಲ್ಲಿ ಬೇಕು ಅನ್ನೋದು ಒಂದು ಯೋಜನೆನ ರೂಪಿಸ್ಕೊಂಡು ಆ ಯೋಜನೆ ತಕ್ಕಂತೆ ಅದನ್ನ ಅನುಷ್ಠಾನ ಮಾಡ್ತಾ ಇದ್ವಿ. ಈಗೇನಾಯ್ತು, ಆ ರಾಷ್ಟ್ರೀಯ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಯೋಜನೆನ ಕೇಂದ್ರ ಸರ್ಕಾರ ಅದನ್ನ ಬದಲಾಯಿಸಿ ಈಗೇನು JJM ಜಲ್ ಜೀವನ್ ಮಿಷನ್ ಅಂತ 2019ರಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಆಗಸ್ಟ್ 15ರಂದು ಕೇಂದ್ರದಲ್ಲಿ ಈ ಒಂದು ಎಲ್ಲಾ ರಾಜ್ಯಗಳಿಗೂ ಇದು ನೀರಿನ ಒಂದು ಅನುಷ್ಠಾನ ಯಾವ ರೀತಿ ಅಂತಂದ್ರೆ ಕೊಳಾಯಿ ಮುಖಾಂತರ, ನೀರಿನ ನಲ್ಲಿಗೆ ಮುಖಾಂತರ ಮನೆಗೂ ಗಂಗೆ ಅನ್ನೋ ಒಂದು ಯೋಜನೆಯನ್ನು ರೂಪಿಸ್ಕೊಂಡು ಈಗಾಗಲೇ ಕಳೆದ 2.5-3 ವರ್ಷಗಳಿಂದ ಈ ಯೋಜನೆನ ರೂಪಿಸ್ಕೊಂಡ್ ಬಂದ್ರು. ಈ ಯೋಜನೆನ ನಾವು ನಮ್ಮ ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡೋದಕ್ಕೆ ಕಷ್ಟಕರ ಇದೆ. ಈ ಯೋಜನೆಯಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಸ್ಥಿರ ಜಲಮೂಲಗಳಿರ್ತಕ್ಕಂಥ ಯೋಜನೆಯೊಂದಿಗೆ ಇದನ್ನ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ನಮ್ಗೆ. ಸೊ ನಮ್ಮ ಜಿಲ್ಲೆಯಲ್ಲಿ ಸ್ಥಿರ ಜಲಮೂಲಗಳಿಲ್ಲ, ನಮ್ಮಲ್ಲಿ ನದಿ ಇಲ್ಲ, ದೊಡ್ಡ ಕೆರೆಗಳಿಲ್ಲ, ಡ್ಯಾಮ್ ಇಲ್ಲ, ನೀರು ಯಥೇಚ್ಛವಾಗಿ ಅಲ್ಲಿಂದ ತಗೊಂಡು ಕುಡಿಯೋ ನೀರಿಗೆ ಹಂಚಿಕೆ ಮಾಡೋದಿಕ್ಕೆ ನಾವು ಡಿಪೆಂಡ್ ಆಗಿರೋದು ನಾವು ಕೊಳವೆ ಬಾವಿಗಳು. ಸೊ ಕೊಳವೆ ಬಾವಿಗಳು ಇವತ್ತಿನ ಕಾಲದಲ್ಲಿ ನಿಮ್ಗೆ ಗೊತ್ತಿದೆ, ಇವತ್ತು ಓಡ್ತಕ್ಕಂಥ ಕೊಳವೆ ಬಾವಿ ನಾಳೆ ಏನಾಗುತ್ತೋ ಗೊತ್ತಿಲ್ಲ ನಮ್ಗೆ. ಸೊ ಹಾಗಾಗಿ ಈ ಯೋಜನೆನ ನಾವು ಕಳೆದ 2.5 ವರ್ಷದಿಂದ ಅನುಷ್ಠಾನ ಮಾಡಕ್ ಆಗ್ಲಿಲ್ಲ ನಮ್ಗೆ. ಸೊ ಈಗ ನಾವು ಪ್ರತಿ ಮನೆಗೂ, ಪ್ರತಿ ಮನುಷ್ಯನಿಗೆ 55 LPCD ನೀರು, ಶುದ್ಧ ನೀರು ಕೊಡಬೇಕು ಅಂತ ಈ ಕಾನೂನಲ್ಲಿ ಇದೆ. ಸೊ ಇವತ್ತು ನಾವು 55 ಲೀಟರ್ ಕೊಡಕ್ ಆಗ್ತಾ ಇಲ್ಲ. ಏನಾಗ್ತಾ ಇದೆ, ಒಂದು ಹಳ್ಳಿಗೆ ಫಾರ್ ಎಕ್ಸಾಂಪಲ್ ನಿಮ್ಮ ಚನ್ನರಾಯಪಟ್ಟಣಕ್ಕೆ ನಮಗೆ ಪ್ರತಿದಿನ 3,34,334 ಲೀಟರ್ ನೀರು ಬೇಕು ನಿಮ್ಮ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿಗೆ ಒಂದು ದಿನಕ್ಕೆ. ಅಂದ್ರೆ 55 LPCD ನೀರು ಕೊಟ್ರೆ ಇದು ನಮ್ಗೆ ಕೊಡಕ್ ಆಗ್ತಾ ಇಲ್ಲ. ಇಲ್ಲಿ ಇದ್ರಲ್ಲಿ ಅರ್ಧ ಕೂಡ ಕೊಡಕ್ ಆಗ್ತಾ ಇಲ್ಲ ಈಗಿನ ಪರಿಸ್ಥಿತಿಗೆ. ನಾವು ಅಂದ್ರೆ 55 LPCD ಕೊಡಕ್ ಆಗ್ತಾ ಇಲ್ಲ, ನಮ್ಗೆ 25 LPCD ಕಡಿಮೆ ಕೊಡ್ತಾ ಇದೀವಿ. ಸೊ ಈ ಯೋಜನೆ ರೂಪಿಸ್ಕೊಳ್ಳೋದಿಕ್ಕೆ ಈಗ ನಾವು ಅನೇಕ ಪ್ರಾಜೆಕ್ಟ್ಗಳನ್ನ ಮಾಡಿ ಎಲ್ಲ ಅನುಷ್ಠಾನ ಮಾಡಿ ಕೊನೆಗೆ ನೀರೇ ಇಲ್ಲ ಅಂದಾದಾಗ ನಾವು ಮಾಡಿರೋ ಸಾರ್ಥಕತೆ, ಖರ್ಚು ಮಾಡಿರೋ ಸಾರ್ಥಕತೆ ನಮ್ಗೆ ಉಪಯೋಗ ಆಗೋದಿಲ್ಲ.